ಕನಕಪುರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿ.ಎನ್. ಮಂಜುನಾಥ್ರವರು ಸಾರ್ವಜನಿಕರಿಂದ ಅಪಘಾತ ವಲಯಗಳ ಬಗ್ಗೆ ಹಲವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಂದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರೊಡನೆ ರಾಷ್ಟ್ರೀಯ ಹೆದ್ದಾರಿ 948ರಲ್ಲಿ ಹೆಚ್ಚು ಅಪಘಾತವಾಗುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಪರಿಶೀಲಿಸಿದ ಪ್ರಮುಖ ಸ್ಥಳಗಳೆಂದರೆ 1. ರಾಷ್ಟ್ರೀಯ ಹೆದ್ದಾರಿಯಿಂದ ಹಾರೋಹಳ್ಳಿಗೆ ಸಂಪರ್ಕ ಕಲ್ಪಿಸುವ ಜಂಕ್ಷನ್ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರ. 2. ಹಾರೋಹಳ್ಳಿ ನಗರದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಸೇರುವ ಜಂಕ್ಷನ್ ಗಾಣಾಳು ದೊಡ್ಡಿ ಬಸ್ ನಿಲ್ದಾಣದ ಹತ್ತಿರ. 3. ಹಾರೋಹಳ್ಳಿ ತಾಲೂಕಿನ ಜೈನ್ ವಿಶ್ವವಿದ್ಯಾಲಯದ ಹತ್ತಿರದ ಸೇತುವೆಯಿಂದ ರೈತರ ಜಮೀನುಗಳಿಗೆ ಹರಿಯುವ ನೀರಿನಿಂದ ಉಂಟಾಗಿರುವ ಹಾನಿ ಪ್ರದೇಶ. 4. ತುಂಗಣಿ ಗ್ರಾಮದ ಗೇಟ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯಿಂದ ಕನಕಪುರಕ್ಕೆ ಸಂಪರ್ಕ ಕಲ್ಪಿಸುವ ಜಂಕ್ಷನ್. 5. ಶಿವನಹಳ್ಳಿ ಗ್ರಾಮ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ. 6. ಗಡಸಹಳ್ಳಿ ಗೇಟ್ ಹತ್ತಿರ ಕನಕಪುರ ನಗರದಿಂದ ಕಬ್ಬಾಳು, ವೆಂಕಟರಾಯನದೊಡ್ಡಿ ಹಾಗೂ ಇತರೆ ಗ್ರಾಮಗಳಿಗೆ ಹೋಗುವ ಸಂಪರ್ಕ ಸ್ಥಳ. 7. ಕನಕಪುರ ಮಳವಳ್ಳಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿಗೆ ಸೇರುವ ಜಂಕ್ಷನ್. ಪರಿಶೀಲನೆಯ ಬಳಿಕ ಮಾನ್ಯ ಸಂಸದರು ಐಮಾಸ್ ಲೈಟ್ಸ್, ವೈಜ್ಞಾನಿಕ ಸ್ಪೀಡ್ ಹಂಪ್ಸ್ ಹಾಗೂ ಅಗತ್ಯವಿರುವ ಸ್ಥಳಗಳಲ್ಲಿ ಅಂಡರ್ ಪಾಸ್ ನಿರ್ಮಿಸುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರಿಗೆ ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಪಘಾತ ತಡೆಗಟ್ಟಲು ಈ ಕ್ರಮಗಳನ್ನು ತಕ್ಷಣ ಕೈಗೊಳ್ಳುವಂತೆ ಅವರು ಆದೇಶಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಶ್ರೀ ಗೌತಮ್ ಗೌಡ, ಜೆಡಿಎಸ್ ಮುಖಂಡರಾದ ನಾಗರಾಜು, ದಿಶಾ ಸಮಿತಿ ಸದಸ್ಯರಾದ ರಾಜೇಶ್, ಕನಕಪುರ ನಗರಸಭಾ ಸದಸ್ಯರಾದ ಸ್ಟುಡಿಯೋ ಚಂದ್ರು, ಕುಮಾರ್, ರಾಜಗೋಪಾಲ್ ಹಾಗೂ ಎನ್ಡಿಎ ಮುಖಂಡರುಗಳು ಉಪಸ್ಥಿತರಿದ್ದರು. ಮಂಜುನಾಥ್ ಸರ್ಗೆ ಡಾಕ್ಟರ್ ಮಂಜುನಾಥ್ ಸರ್ಗೆ ಡಾಕ್ಟರ್ ಮಂಜುನಾಥ್ ಸರ್ಗೆ ಡಾಕ್ಟರ್ ಮಂಜುನಾಥ್ ಸರ್ಗೆ ಡಾಕ್ಟರ್ ಮಂಜುನಾಥ್ ಸರ್ಗೆ ಇದೊಂಚೂರು ಹಿಂಗೆ ಬರೋಣ ಈ ಕಡೆ ಒಂಚೂರು ಒಂಚೂರು ನೋಡ್ತಾರೆ ಈ ಕಡೆ ಪಾಪ. ಜಾಗ ಬಿಡಿ ಅಂತ ಅದೇ ತೋರಿಸ್ತಾರ. Commercial vehicles, only in some area in the outskirts of Bangalore, we need character. Here, very high, tall. ಬೇಗ ಹಾಕ್ಬಿಡಿ. ಈ ಸಿಂಗನ 10 ಸಾರಿ ಕರ್ಕೊಂಡ್ಬಂದು ಹೇಳಿದೀವಿ. ಇವ್ರನ್ನ ನಮ್ಮ ಮಾತು ಕೇಳೋದೇ ಇಲ್ಲ ಅವರು. ಇವ್ರು ಮಾತ್ರ ಸರ್, ಇವ್ರು ಮಾತ್ರ ನಮ್ಮ ಮಾತು ಕೇಳೋದೇ ಇಲ್ಲ ಇವರು. ಅಲ್ಲಲ್ಲ ಮಾತಾಡ್ತಾರೆ ಆಮೇಲೆ ಇಲ್ಲಿ ಒಂದು ಸೈಡ್ ಮಾಡ್ತೀನಿ ಅಂದ್ರು ಬಸ್ ಸ್ಟಾಪ್ ಮಾಡ್ಕೊಡ್ತೀನಿ ಅಂದ್ರು ಮಾಡಲಿಲ್ಲ. ಈಗ ತಗೊಂಡೋಗಿ ಅಲ್ಲಿ ಬಿಸಾಕಿದ್ದಾರೆ.
ಸರ್ ತುಮನಿ ಗೇಟ್ ಇರೋದು ಇಲ್ಲಿ ಸರ್. ಒಬ್ಬೊಬ್ರು ಮಾತಾಡಿ. ಈಗ ನಾವು ಬಂದಿರೋದೇನಕ್ಕೆ ಹೌದು ಹೌದು. ಏನೇನಿದೆ ಕೇಳಿ ಒಂದು ಸಮಸ್ಯೆನ ಬಗೆಹರಿಸಿದ್ರೆ ಬಿಡ್ಬಿಡ್ಲಿ. ಸಾರ್ವಜನಿಕವಾಗಿ ನಾವು ಒಂದೆರಡು ಮಾತು ಹೇಳ್ತೀನಿ ಕೇಳಿ. ಇಲ್ಲಿ ಕೆನರಾ ಬ್ಯಾಂಕ್ ಇದೆ. 60 ವರ್ಷ ಕ್ರಾಸ್ ಆದವ್ರಿಗೆ OAP ತಗೊಳಿಕ್ಕೆ ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಂಡವ್ರೆ. ಅವರು ಈ 4 ರೋಡ್ ದಾಟಿ ಅಲ್ಲಿ ಮಧ್ಯದಲ್ಲಿ ಬೇರೆ ಕಟ್ಟಿ ಹೋಗ್ಬೇಕು. ಆ ಕಡೆ ಸ್ಕೂಲ್ ಮಕ್ಳು ಇಳಿತಾರೆ, ಸ್ಕೂಲ್ಗೆ ಬರಬೇಕು. ಮತ್ತೆ ಆಸ್ಪತ್ರೆಗೆ ವಯಸ್ಸಾದವರೇ ಬರೋದು. ಆಸ್ಪತ್ರೆ ಪ್ರೈಮರಿ ಆಸ್ಪತ್ರೆಗೆ ಬರಬೇಕು. ಗ್ರಾಮ ಪಂಚಾಯತಿ ಅದೇ ಗ್ರಾಮ ಪಂಚಾಯತಿಗೆ ಆ ಕಡೆಗೆ ಸುಮಾರು ಒಂದು 10 ಹಳ್ಳಿಯಿಂದ ಜನ ಇಳಿದು ಇಲ್ಲಿಗೆ ಬರಬೇಕು. ಈ ತರ ನೀವು ಕನ್ಫ್ಯೂಸ್ ಮಾಡಿ ರೋಡ್ ಮಾಡಕಿದ್ರೆ ಜನ ಹೆಂಗ್ರಿ ಓಡಾಡ್ತಾರೆ? ನಾವು ಕೇಳ್ತಾ ಇರೋದು ಇವ್ರು ಏನ್ ಹೇಳಿಲ್ಲ. ಅಂಡರ್ ಪಾಸ್ ಮಾಡ್ತಾ ಇರೋ ಉದ್ದೇಶ ಅದಕ್ಕೆ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು, ಆ ಕಡೆಯಿಂದ ಈ ಕಡೆ ಜನನೂ ಹೋಗ್ಬೋದು. ಅಷ್ಟು ಮಾಡಿಸ್ಕೊಡಿ. ಏನಾಗಿದೆ ಸ್ಯಾಂಕ್ಷನ್ ಅಲ್ಲಿ ಮೊನ್ನೆ ಗಲಾಟೆ ಮಾಡಿ ಮಾಡಿಸಿದ್ದು. ಈಗೆಲ್ಲ ಆಲ್ರೆಡಿ ಪ್ರಪೋಸಲ್ ರೆಡಿ ಇದೆ. ಈಗ ಇವರು ನಮ್ಮ ಪ್ರಾಜೆಕ್ಟ್ ಡೈರೆಕ್ಟ್ರು ಅದಕ್ಕೆ ಬಂದಿರೋದು, ಮೈಸೂರಿಂದ ಪ್ರಾಜೆಕ್ಟ್ ಡೈರೆಕ್ಟ್ರು ಬಂದಿದ್ದಾರೆ. ಇದನ್ನು ನಾವು ರೀಜನಲ್ ಆಫೀಸಿಗೆ ಕಳಿಸ್ತಾರೆ. ಅಲ್ಲಿಂದ ಮಿನಿಸ್ಟ್ರಿಗೆ ಹೋಗುತ್ತೆ, ಹೆಡ್ ಕ್ವಾರ್ಟರ್ಸು. ಅಲ್ಲಿ ಫಾಲೋ ಅಪ್ ಮಾಡೋಣ. ಇದು 4 ಕಡೆ ಅಂಡರ್ ಪಾಸ್ ಬರ್ತಾ ಇದೆ. ಒಂದು ನಮ್ಮ ಹರೋಳ್ಳಿ ನಮ್ಮ ಬಸ್ ಸ್ಟಾಪ್ ಇದೆ, ಇನ್ನೊಂದು ಈಗ ನಾಗೇಶ್ ಕೇಳ್ತಾರೆ. ಇನ್ನೊಂದು ಎಲ್ಲ ಕಡೆ ಅಂಡರ್ ಪಾಸ್. ಗುಡಿ ಕೂಡ ಮಾತಾಡ್ತಾರೆ. ಮುನ್ನೆಲ್ಲ ಹೊಡೆಸ್ಬಿಟ್ಟು ಜಲ್ಲಿನೂ ಹಾಕ್ಬಿಟ್ಟು ಈ ಕಡೆ ಇಲ್ಲಿ ಕಾನೂನು ಆಗ್ತಿಲ್ಲ. ತಿರ್ಗಿ ಅದೇ ಮಣ್ಣು ತಂದು ಇಲ್ಲಿ ಪಿಕಪ್ ಮಾಡಿದ್ರು. ಇವ್ರನ್ನ ಕರೆಕ್ಟ್ ಹೇಳ್ತಾರೆ ರೋಡ್ ಹಿಂಗೆ ಆಗುದು ಮಾಡಿದ್ದು ನಾವು. ಆ ಕಡೆಯಿಂದ ಈ ಕಡೆಗೆ ಹೋಗ್ಬೇಕು ಜನ, ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು. ಅದಕ್ಕೆ ಅಂಡರ್ ಪಾಸ್ ಅಂತ ಮಾಡ್ತಾರೆ. ಅಂಡರ್ ಪಾಸ್ ಅಂತ ಮಾಡಿದರೆ ಏನಾಗುತ್ತೆ, ಈ ರೋಡ್ ಇದೆಯಲ್ಲ ಇದ್ರ ಕೆಳಗಡೆ ಬರುತ್ತೆ. ಆಗ ಈ ಕಡೆ ಭಾಗದ ಜನರು ಆ ಕಡೆ ಹೋಗ್ಬೋದು, ಆ ಕಡೆ ಭಾಗದ ಜನರು ಈ ಕಡೆ ಬರ್ಬೋದು. ಆವಾಗ ಜನರಿಗೂ ಅನುಕೂಲ ಆಗುತ್ತೆ, ಪಂಚಾಯತಿಗೆ ಹೋಗೋರ್ಗೂ ಅನುಕೂಲ ಆಗುತ್ತೆ, ಆಮೇಲೆ ಆಸ್ಪತ್ರೆಗೆ, ಬ್ಯಾಂಕು ಎಲ್ಲ ವಹಿವಾಟು. ಇವಾಗ 4 ಕಡೆ ಈಗ ಅಂಡರ್ ಪಾಸ್. ಯಾವುದು ನಮ್ಮ ಬೆಂಗಳೂರಿಂದ ಈ ಕನಕಪುರ ಎಕ್ಸ್ಪ್ರೆಸ್ ಹೈವೇ ಏನಿದೆ, 4 ಕಡೆ ಈಗ ಅಂಡರ್ ಪಾಸ್ ಈಗ ಪ್ರಪೋಸ್ ಮಾಡಿದೆ. ಒಂದು ಏನು ಯಾವುದಪ್ಪ ಅಂದರೆ ಇದು ಒಂದು ನಿಮಿಷ ಅಲ್ಲ, ಒನ್ ಈಸ್ ತುಗಣಿ, ದ ಸೆಕೆಂಡ್ ಒನ್ ಈಸ್ ಹಾರೋಹಳ್ಳಿ, ಥರ್ಡ್ ಒನ್ ಈಸ್ ಬೈಪಾಸ್ ಸ್ಟಾರ್ಟಿಂಗ್ ಶಿವನಹಳ್ಳಿ, ಇನ್ನೊಂದು ಹಳ್ಳಿ ಅಲ್ಲಲ್ಲ ಕರಗಳ್ಳಿನೋ ಯಾರು 9-7 ಕೋಟಿಗೆ ಮಾಡಿಸೋರೆ ಸಾಹೇಬ್ರ. ಈಗ ಇದನ್ನೆಲ್ಲ ಪ್ರಪೋಸಲ್ಲು ಪ್ರಿಪೇರ್ ಮಾಡ್ತಾ ಇದ್ದಾರೆ, DPR ಪ್ರಿಪೇರ್ ಮಾಡ್ತಾ ಇದ್ದಾರೆ. ಒಂದು ಅಲ್ಗೂರು ಬೈಪಾಸ್ ಆ ಕಡೆ ಇದರಲ್ಲಿ, ಇನ್ನೊಂದು ಶಿವನಹಳ್ಳಿ ಜಂಕ್ಷನ್ ಇಲ್ಲೇ ನಮ್ಮ ಬೆಂಗಳೂರು ಕನಕಪುರ ರಸ್ತೆಯಲ್ಲಿ, ಇನ್ನೊಂದು ತುಗಣಿ, ಇನ್ನು 4ನೇದು ಹಾರೋಹಳ್ಳಿ. ಸೊ ಯಾಕೆಂದರೆ ಇವಾಗ ಈ ಪರ್ಟಿಕ್ಯುಲರ್ಲಿ ಟ್ರಾಫಿಕ್ ತುಂಬ ಜಾಸ್ತಿ ಆಗಿದೆ ಈ ಭಾಗದಲ್ಲಿ. ಏನಾಗಿದೆ ಇವಾಗ ಇದು ಹಾರೋಹಳ್ಳಿ ಆಗ್ಬೋದು ಅಥವಾ ಕನಕಪುರ ಆಗ್ಬೋದು, ಆಲ್ಮೋಸ್ಟ್ ಈಗ ಬೆಂಗಳೂರು ಲೆಕ್ಕದಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಪ್ರತಿದಿನ ಜನ ಹೋಗೋದು ಬರೋದು, ಕೆಲವರೆಲ್ಲ ಇಲ್ಲೇ ಬಾಡಿಗೆ ತೊಗೊಂಡು ಹಾರೋಹಳ್ಳಿಯಿಂದ ಬೆಂಗಳೂರಿಗೆ ಕೆಲಸಕ್ಕೆ ಹೋಗೋದು ಬರೋದು ಜಾಸ್ತಿ ಆಗಿ ಟ್ರಾಫಿಕ್ ಜಾಸ್ತಿ ಆಗಿದೆ. ಜೊತೆಗೆ ಈ ಕಡೆ ಪ್ರವಾಸಿ ತಾಣಗಳು ಜಾಸ್ತಿ ಇದೆ. ಅದರಲ್ಲೂ ಈ ವಾರದ ಅಂತ್ಯದಲ್ಲಿ ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಅದು ಸಂಗಮಕ್ಕಾರು ಹೋಗ್ಬೋದು, ಅಥವಾ ಈ ರೆಸಾರ್ಟ್ಸ್ ಇದೆ, ಆಮೇಲೆ ಮುತ್ತತ್ತಿ ಸಂಗಮ, ಆಮೇಲೆ ಇವನ್ ಮಹೇಶ್ವರ ಬೆಟ್ಟಕ್ಕೆ ಹೋಗೋರು, ಆಮೇಲೆ ಗಗನಚುಕ್ಕಿ ಬರ್ಚುಕ್ಕಿ, ಇದು ಜಲಪಾತ ನೋಡಲಿಕ್ಕೆ. ಸೊ ಅದರಿಂದ ಇವತ್ತು ನಮ್ಮ ನ್ಯಾಷನಲ್ ಹೈವೇ
ಅಥಾರಿಟಿ NH ಅವರು ಅಧಿಕಾರಿಗಳು ಬಂದಿದ್ದಾರೆ, ಪ್ರಾಜೆಕ್ಟ್ ಡೈರೆಕ್ಟ್ರು ಬಂದಿದ್ದಾರೆ, ಅವ್ರ ಇಂಜಿನಿಯರ್ಸು ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಬಂದಿದ್ದೀವಿ. ಸೊ ಈಗ ಜನರು ಹಲವಾರು ಸಮಸ್ಯೆಗಳನ್ನು ನಮಗೆ ಹೇಳಿದ್ದಾರೆ. ಅಂಡರ್ಪಾಸು, ಇನ್ನು ಕೆಲವು ಕಡೆ ಬಸ್ ಶೆಲ್ಟರ್ ಬೇಕು, ಈಗಿರೋ ಬಸ್ ಶೆಲ್ಟರ್ ಇನ್ನೊಂದು ಕಡೆ ಇದಾಗಬೇಕು. ಸೊ ಇದಕ್ಕೆಲ್ಲ ಮುತುವರ್ಜಿ ವಹಿಸಿ ಹಂತವಾಗಿ ಇದಕ್ಕೆ ನಾವು ಒಂದು ಪರಿಹಾರ ಕಂಡುಹಿಡೋಣ ಸರ್. ಮತ್ತು ಸೆಂಟ್ರಲ್ ಲೈನಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಬೇಕು ಅಂತ ಇದೆ ಸರ್. ಸೆಂಟ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ ಕಾರ್ನರ್ಗಳಲ್ಲಿ. ಸೋಡಿಯಂ ಇವಾಗ ಪರ್ಟಿಕ್ಯುಲರ್ಲಿ ಲೈಟಿಂಗ್ ಸೆಂಟರ್ ಲೈಟ್ ಜಂಕ್ಷನ್ ಶುಡ್ ಹ್ಯಾವ್ ಎ ಪ್ರಾಪರ್ ಕೆಲಸ ಮಾಡ್ತಾರೆ. ಅಂಡರ್ಪಾಸ್ ಏನಿದೆ ತಾತ್ಕಾಲಿಕವಾಗಿ ಈಗ ಅಲ್ಲೆಲ್ಲ ಸಮ ಸೀರಿಯಲ್ ಹಂಪ್ಸ್ ಹಾಕೋಂಥದ್ದು, ನಂತರ ಅಲ್ಲಿ ಹೈಮಾಸ್ ಲೈಟ್ ಹಾಕೋಂಥದ್ದು, ಇನ್ನು ಕೆಲವೆಲ್ಲ ಸೈನೇಜಸ್ಸು, ನೇಮ್ ಬೋರ್ಡ್ ಅದೆಲ್ಲ ಹಾಕ್ತಾರೆ. ಇದೆಲ್ಲ ಸ್ಯಾಂಕ್ಷನ್ ಆದಮೇಲೆ ನಂತರ ಕಾಮಗಾರಿ ಶುರುವಾಗುತ್ತೆ. ಸೊ ಇದು ವಾಸ್ತವ ಸ್ಥಿತಿ. ಸೊ ಡೆಫಿನೆಟಾಗಿ ಇದನ್ನು ಎಷ್ಟು ಬೇಗ ಮಾಡಲಿಕ್ಕೆ ಸಾಧ್ಯ ಅದನ್ನು, ಯಾಕೆಂದರೆ ಈ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಏನಿದೆ ಅದೇ ರೀತಿ ಆರೋಹಳ್ಳಿ ಟೌನಲ್ಲಿ ಆಗ್ಬೋದು ಅಥವಾ ಕನಕಪುರ ಟೌನಲ್ಲಿ ಆಗ್ಬೋದು. ಅಲ್ಲೂ ರಸ್ತೆಯನ್ನು ಇವತ್ತು ರಾಷ್ಟ್ರೀಯ ಹೆದ್ದಾರಿಯವರೇ ಇವತ್ತು ಮಾಡಿಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವತಿಯಿಂದ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಜನರಿಗೆ, ಯಾಕೆಂದರೆ ಬಹಳ ಅಪಘಾತಗಳಾಗ್ತಾ ಇದೆ, ಆಮೇಲೆ ಓಡಾಟೋದಕ್ಕೆ ಸಹ ಈಗ ಇಲ್ಲಂತೂ ತುಗುಣಿ ಜನರಿಗೆ ಬಹಳ ಅನಾನುಕೂಲ ಆಗಿದೆ. ಆ ಸುತ್ತಮುತ್ತ ಇರೋ ಗ್ರಾಮಸ್ಥರಿಗೆ ಒಂದು ಕಡೆಯಿಂದ ಈ ಕಡೆ ಬರೋಕ್ಕಾಗಲ್ಲ. ಅಲ್ಲ, ಅದಕ್ಕೇನೆ ಸದ್ಯಕ್ಕೆ ಒಂದು ಟೆಂಪ್ರರಿ ಆಗಿ ಪಂಪ್ಸ್ ಎಲ್ಲ ಹಾಕಿದ್ದಾರೆ. ಸೊ ಹೀಗಾಗಿ ನೋಡೋಣ ಎಲ್ಲ ರೀತಿ ಯಾವ ರೀತಿ ಸಹಾಯ ಮಾಡಬೇಕು ಮಾಡಬೇಕು. ಸರ್, ಈಗ ಸರ್ ಇಲ್ಲಿ ಅಲ್ಲಿ ನೀವು ಶಿವನಹಳ್ಳಿ ಹತ್ರ ಆಯ್ತು. ಕ್ಯಾಬಿನೆಟ್ ಸೆಕ್ರೆಟರಿ ಅವರು ನೋಡಿದ್ದೀನಿ. STRR ಬಗ್ಗೆ ನಾನು ಹೇಳಿದೆ, ಯಾಕೆಂದರೆ STRR ಪಾಪ ಈಗ ನಿಮ್ಮ ರೈತರುಗಳ ಜಮೀನು ಸುಮಾರು 5 ವರ್ಷದಿಂದ ಎಲ್ಲ ಭೂಸ್ವಾಧೀನ ಮಾಡಿದ್ದಾರೆ. ಈ ವಿಚಾರವಾಗಿ ನಾನು ನಿರ್ಮಲಾ ಸೀತಾರಾಮನ್, ನಮ್ಮ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ನು ಮತ್ತು ನಮ್ಮ ಭೂ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ನೋಡಿ ಈಗ ಅವರಿಂದ ಈಗ ಪ್ರಧಾನಮಂತ್ರಿಯವರ ಕಚೇರಿಗೆ ಬಂದಿದೆ. ಅಲ್ಲೂ ಕೂಡ ಈಗ ಯಾವತ್ತು 5 ದಿನಗಳಿಂದ ಅಲ್ಲಿ PK ಮಿಶ್ರಾ ಅಂತ ನಮ್ಮ ಪ್ರಧಾನಮಂತ್ರಿ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವರನ್ನು ನಾನು ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ನಂತರ ಅಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಅಂದ್ಬಿಟ್ಟು ಅವರು ತುಂಬ ಹೈ ಲೆವೆಲ್ ಆಫೀಸರ್, ಅವರನ್ನು ಭೇಟಿ ಮಾಡಿ ಆದಷ್ಟು ನಮ್ಮ ರೈತರಿಗೆ ಅದು ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ವಿ. ಜೊತೆಗೆ ಕುಮಾರಸ್ವಾಮಿಯವರು ಕೂಡ ಮಾತಾಡಿದ್ದಾರೆ. ಅವರಿಗೆ ಬಹುಶಃ ನಮ್ಗೆ ಆಗ್ಬೋದು ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಅವ್ರು ಹೇಳಿದರು, ಇಂಗ್ಲೀಷಲ್ಲಿ ಹೇಳಿದರು, ಸಮಥಿಂಗ್ ವಿಲ್ ಹ್ಯಾಪನ್ ಸೂನ್ ಅಂತ. ಹಂಗಂದರೆ ಕೆಲವೇ ದಿನಗಳಲ್ಲಿ ಆಗುತ್ತೆ ಅಂತ ಭರವಸೆ ಕೊಟ್ಟಿದ್ದಲ್ಲ, ಆಗುತ್ತೆ ಅಂತ. ನಾನು ಅದ್ರ ಹಿಂದೆನೇ ಇದ್ದೀನಿ, ನೋಡೋಣ. ಈ ಅನುದಾನ ಟ್ಯಾಕ್ಸ್ ಪೇಯರ್ಸ್ ಏನು ಹೇಳಿ, ಈ ಅನುದಾನ ಯಾರ್ಯಾರು ತೆರಿಗೆ ಈಗ ನಿಮ್ಮ BJP ಲೀಡರ್ಸ್ಗಳೇ ನಮ್ದಿದು ಅನುದಾನ ಅಂತೇಳಿ ಅವ್ರಿಗೆ ಈಗ ಒಂದು ರಾಷ್ಟ್ರೀಯ ಹೆದ್ದಾರಿಯರು ಮಾಡ್ತಿದ್ದಾರೆ. ಏನು ಹೇಳಿ, ರಾಷ್ಟ್ರೀಯ ಹೆದ್ದಾರಿ ಅಂದರೆ ಯಾವ ಸರ್ಕಾರದ ಅಧೀನದಲ್ಲಿ ಬರುತ್ತೆ ಅದು ನೀವೇ ತೀರ್ಮಾನ. ವೈಟ್ ಟ್ಯಾಪಿಂಗ್ ಎಲ್ಲ ಅಭಿವೃದ್ಧಿ ಅಂತ ಹೇಳಿ ಕನ್ಸಲ್ಟ್. ಈಗ ನೋಡಪ್ಪ, ನಾವಿರೋದು ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ, ಏನು ಕ್ರೆಡಿಟ್ ತಗೋಬೇಕು ಅಂತ ನಮಗೇನು ಆಸೆ ಇಲ್ಲ. ಒಟ್ಟಿನಲ್ಲಿ ಜನರಿಗೆ ಅನುಕೂಲ ಆಗಬೇಕು. ರಾಷ್ಟ್ರೀಯ ಹೆದ್ದಾರಿಯ ಸಂಪನ್ಮೂಲದಿಂದ ಅದಾಗ್ತಾ ಇದೆ. ಜನರಿಗೆ